ಸಿನಿಮಾಗಳು ಹತ್ತತ್ರ ನನಗೆ ಒಂದು 80ರಿಂದ 100 ಆಗಿರ್ಬೋದು. ನಾನು ಲೆಕ್ಕ ಇಟ್ಟಿಲ್ಲ. ಅವತ್ತು ಯಾವತ್ತೋ ಲೆಕ್ಕ ಹಾಕಿದಾಗ ಅಷ್ಟುವರೆಗೂ ಒಂದು 80ವರೆಗೂ ಬಂದಿತ್ತು. ಅದಾದ್ಮೇಲೆ ಲೆಕ್ಕ ಹಾಕಿಲ್ಲ. ಯಾಕಂತಂದ್ರೆ ಒಬ್ಬ ಕಲಾವಿದನಿಗೆ ಯಾವತ್ತೋ ಅವ್ನು ಲೆಕ್ಕ ಹಾಕಬಾರ್ದು. ಲೆಕ್ಕ ಹಾಕಿದ್ರೆ ಒಂದು ಮುಗೀತು ಅಂತ. ಒಬ್ಬರು ಹೇಳ್ತಾರೆ, ಅದು ತುಂಬಾ ನನಗೆ ಇಷ್ಟವಾಗಿರುವಂತ ಒಂದು ಮಾತು. ಮನುಷ್ಯ ಯಾವತ್ತು ಸೋಲಲ್ಲಂತೆ. ಅವನು ಯಾವತ್ತು ಸೋಲ್ತಾನೆ, ಸೋಲನ್ನ ಒಪ್ಕೊಂಡಾಗ ಮಾತ್ರ ಅವನು ಸೋಲ್ತಾನೆ. ಹಂಗಾಗಿ ನಾನು ಇಷ್ಟು ಸಿನಿಮಾ ಅಂತ ಲೆಕ್ಕ ಯಾಕೆ ಹಾಕ್ಲಿ, ಗೊತ್ತಿಲ್ಲ, ಹೋಗ್ತಾ ಇರುತ್ತೆ. ಸರ್, ನೀವು ಇಷ್ಟು ವರ್ಷ ಮಾಡಿರೋ ಸೀರಿಯಲ್ ಸಿನಿಮಾಗಳಲ್ಲಿ ನಿಮ್ಗೆ ಬೆಸ್ಟ್ ಅಂತ ಅನ್ಸಿದ್ರೆ ಒಂದು ಸೀರಿಯಲ್ ಒಂದು ಸಿನಿಮಾ ಯಾವ್ದನ್ನ ಹೇಳ್ತೀರಾ? ಎರಡು ಕೂಡ ಬೆಸ್ಟ್ ಅಂತ ಅನ್ಸಿದೆ. ಒಂದು ಸಿನಿಮಾ ಹೆಸರುಗಳನ್ನ ಹೇಳಿ ಸರ್. ಒಂದು ಕಲ್ಲೇಶಿ ಮಲ್ಲೇಶಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ನನಗೆ ಅದು ತುಂಬಾ ಇಷ್ಟ. ಯಾಕಂದ್ರೆ ಅದರಲ್ಲಿ ನಾನು 3 ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದು ತುಂಬಾ ಚೆನ್ನಾಗಿತ್ತು. ಸೊ ಅದಾದ್ಮೇಲೆ ಸುಮಾರು ಸಿನಿಮಾಗಳಿದೆ. ಸರ್, ನಿಮ್ಮ ನೆಚ್ಚಿನ ನಿರ್ದೇಶಕರು ಇಷ್ಟು ಸಿನಿಮಾಗಳಲ್ಲಿ ನಿಮಗೆ ಇವ್ರ ನಿರ್ದೇಶನದಲ್ಲಿ ಮಾಡಿದ್ರೆ ಪೇಮೆಂಟ್ ಇರ್ಬೋದು, ಇನ್ನ ನನಗೆ ಸಿಗೋ ಟ್ರೀಟ್ಮೆಂಟ್ ಇರ್ಬೋದು, ಸೊ ಸಖತ್ತಾಗಿತ್ತು ಅಂತ ಅನ್ಸಿದ್ರೆ ಯಾವ್ದು ನಿರ್ದೇಶಕರು, ಯಾವ ನಿರ್ಮಾಪಕ? ಇಲ್ಲ, ನಾನು ನನ್ನ ಕೆಲಸದಲ್ಲಿ ನಾನು ನೋಡ್ದಂಗೆ ಇಂದ್ರಜಿತ್ ಲಂಕೇಶ್ ಸರ್ ಅವ್ರ ಸಿನಿಮಾ ಒಂದು ಫಸ್ಟ್ ಸಿನಿಮಾ ನಾನು ಮಾಡಿದ್ದು. ಅಂದ್ರೆ ನನ್ನ ಸಿನಿಮಾ ರಿಲೀಸ್ ಆಗಿದ್ದು ಐಶ್ವರ್ಯ ಸಿನಿಮಾ. ಇವತ್ತು ನನ್ನನ್ನ ಸುಬ್ಬು ಅಂತಾನೆ ಕರೀತಾರೆ.